ನೀವು ನಿಮ್ಮಕ್ಕನ್ಗೆ ಬರೀ ಸೀರೆ ಮಾತ್ರ ಕೊಡಕ್ ಬಂದ್ರಾ? ಯಾಕೆ ಇದುವರೆಗೂ ನಾವು ಕೊಟ್ಟಿದ್ ಸಾಕಾಗಿಲ್ವಾ? ಮಹಿಮಾ, ಪ್ಲೀಸ್ ಮೈಂಡ್ ಯೋರ್ ಟಂಗ್. ಎಲ್ ಬಂದು ಯಾರ್ ಮುಂದೆ ಏನ್ ಮಾತಾಡ್ತಿದ್ದೀರಾ ಅನ್ನೋದು ಪರಿಜ್ಞಾನ ಇರ್ಲಿ. ಪರಿಜ್ಞಾನ ಇರೋದಿಕ್ಕೇನೆ ಇಲ್ಲಿವರೆಗೂ ನೀವು ನೆಮ್ಮದಿಯಾಗಿರೋದು. ಮಾತು ಹದ್ಬಸ್ದಲ್ಲಿದ್ರೆ ನಿಮ್ಗೆ ಒಳ್ಳೇದು. ಇದೇ ಮಾತನ್ನ ನಾನ್ ನಿಮಗ್ ವಾಪಸ್ ಹೇಳ್ತೀನಿ. ಮಾತು ಇಲ್ಲಿಗೆ ನಿಂತ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀರಾ? ಏನ್ ಗಲಾಟೆ ಮಾಡ್ತೀರಾ? ಮಾಡಿ. ಎಲ್ಲದಕ್ಕೂ ರೆಡಿಯಾಗೇ ಬಂದಿದೀವಿ. ಹಾಗಿದ್ರೆ ಬಂದಿರೋ ವಿಷಯ ಹೇಳೋದ್ ಬಿಟ್ಟು ಈ ರೀತಿ ಅರ್ಶನ ಕುಂಕುಮ ಕೊಡೋಕ್ ಬಂದಿದೀವಿ ಅನ್ನೋ ನಾಟಕ ಯಾಕೆ? ನಾಟಕನ ನಾವಲ್ಲ, ನೀವಾಡ್ತಿದ್ದೀರಾ. ನಮ್ಮಣ್ಣ ಮದ್ವೆ ಮಾಡ್ಬೇಕಾದ್ರೆ ಏನಾದ್ರೂ ಕಡಿಮೆ ಮಾಡಿದ್ನಾ? ನೀವು ಕೇಳಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾನೆ. ಆದ್ರೂ ನಿಮ್ಗಿನ್ನೂ ತೃಪ್ತಿ ಆಗಿಲ್ಲ ಅಲ್ವಾ? ಮಹಿಮಾ, ದಿಸ್ ಇಸ್ ದ ಲಿಮಿಟ್. ನನ್ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದೀರಾ? ಚೆಕ್ ಮಾಡ್ತಾ ಇರೋದು ನೀವು. ನಮ್ಮನೆಗೆ ಬಂದು ನನ್ ಡ್ಯಾಡ್ ಕಷ್ಟಪಟ್ಟು ದುಡ್ದಿರೋ ಆಸ್ತಿನೆಲ್ಲ ಅದ್ಯಾವ ಅಧಿಕಾರದ ಮೇಲೆ ಕೇಳ್ತೀರಾ ನೀವು? ಕೇಳಿದ್ದು ನಿಜ, ಆದ್ರೆ ಯಾಕೆ ನಮ್ ಡ್ಯಾಡ್ ಬುದ್ಧಿ ಗೊತ್ತಿಲ್ವಾ ನಿಮಗೆ? ಯಾರ್ ಏನೇ ಕೇಳಿದ್ರು ಅದಕ್ಕಿಂತ 1000 ಪಟ್ಟು ಜಾಸ್ತಿ ಕೊಡೋದು ಅವ್ರ ಗುಣ. ಮಕ್ಳ ವಿಚಾರಕ್ ಬಂದ್ರೆ ಹಿಂದೆ ಮುಂದೆ ನೋಡಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದ್ದೆ ನೀವ್ ಕೇಳಿರೋದಲ್ವಾ? ಜಾನ್ವಿ, ಮಾತು ಹತೋಟಿಲಿದ್ರೆ ಒಳ್ಳೇದು. ಆ ಜಾಗನ ನಿಮ್ ತಂದನೆ ಕೊಡ್ತೀನಿ ಅಂತ ಹೇಳಿದ್ದು. ಯಾಕೆ ಅಂದ್ರೆ ನೀವಾಗ್ ನೀವೇನ ಮನೆ ಹತ್ರ ಬಂದು ಆಸ್ತಿ ಕೇಳಿದ್ರೆ ಪಾಪ ನಮ್ಮಣ್ಣ ಇನ್ನೇನ್ ಮಾಡ್ತಾನೆ? ಮುಖ ಕೊಡ್ದಾಗೆ ಕೊಡಲ್ಲ ಅಂತ ಹೇಳಕ್ಕಾಗಲ್ವಲ್ಲ, ಅದಕ್ಕೆ ಕೊಡ್ತೀನಿ ಅಂತ ಹೇಳಿದನಷ್ಟೇ. ಆದ್ರೆ ಆ ಜಾಗನ ಕೊಡೋದಿಕ್ಕಾಗಲ್ಲ. ಹೀಗಂತ ನಾನಲ್ಲಪ್ಪ, ನಮ್ಮಣ್ಣನೇ ಹೇಳ್ಕಳ್ಸಿದಾನೆ. ಬೇಕಾಗಿಲ್ಲ. ಅದನ್ ತಗೊಳಕ್ಕೆ ನಾವೇನು ಗತಿಗೆಟ್ಟವ್ರಲ್ಲ. ಯಾಕಜ್ಜಿ ಈ ವಿಷಯ ವಸುಂಧರಾ ರಾಜ್ ಬಹದ್ದೂರ್ ಅವರು ನಮ್ ಮನೆಗ್ ಬಂದು ನಮ್ಮ ಅಣ್ಣನ ಹತ್ರ ಆಸ್ತಿ ಕೇಳುವಾಗ ಗೊತ್ತಿರ್ಲಿಲ್ವಾ? ನಮ್ಮುಂದೆ ಅಧಿಕ ಪ್ರಸಂಗಿತನ ಮಾಡ್ಬೇಡ. ಯಾರು ಮಾಡ್ತಿರೋದು? ಈಗೆಲ್ಲ ಜಾಸ್ತಿ ಮಾತಾಡಿದ್ರೆ ಏನೋ ಏನೋ ಮಾಡ್ತೀಯ ನೀನು? ನಮ್ಮಮ್ಮನ ಮುಂದೆನೆ ಹೀಗೆಲ್ಲ ಮಾತಾಡ್ತೀಯ? ನಿನ್ನ ಬಿಡಿ, ಬನ್ನಿ ಈ ಕಡೆ. ಏಯ್, ಹುಷಾರ್. ಹೀಗೆ ಮಾತಾಡ್ತಾ ಇದ್ರೆ ಈ ಓಂಕಾರ್ದ ಇನ್ನೊಂದು ಮುಖ ನೋಡ್ಬೇಕಾಗತ್ ನೀನು. ಗೊತ್ತು, ಎಲ್ಲ ಗೊತ್ತು. ನಮ್ಮ ತಾತನ್ನ ನಮ್ಮ ಅತ್ತೆನ ಕೊಲೆ ಮಾಡಿರೋ ಕೊಲೆಗಾರ ಅಂತ ತುಂಬಾ ಚೆನ್ನಾಗ್ ಗೊತ್ತು. ಏಯ್, ಯಾರೋ ಯಾರೋ ಕೊಲೆಗಾರ ನಿನ್ನ? ಏಯ್, ಕೈ ಎತ್ತಬೇಡಿ ಸರ್. ನೀವು ನನ್ನ ಹೊಡೆದಿದ್ದು, ಈ ಕೊಲೆ ಮಾಡಿದ ವಿಷಯ ಆಚೆ ಬರಬಾರ್ದು ಅಂತ ನನಗೆ ದುಡ್ಡು ಕೊಟ್ಟಿದ್ದು, ಎಲ್ಲ ರೆಕಾರ್ಡ್ಸು ನನ್ನ ಹತ್ರ ಇದೆ. ಅರ್ಚಕರೇ, ನನ್ನ ಇಬ್ಬರು ಮಕ್ಕಳ ಹೆಸರಲ್ಲೂ ಅರ್ಚನೆ ಮಾಡಬೇಕಾಗಿತ್ತು.
ಹೂನ ಇದ್ರ ಮೇಲೆ ಇಟ್ಟು ಹೆಸರು ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಮಕ್ಳ ಹೆಸರು ಹೇಳಿ. ಕಾಯನ ವಾಚ ಯಜಮಾನಸ್ಯ ಗೋತ್ರೋದ್ಭವಸ್ಯ ಭೈರವಿ. ಭೈರವಿ ನಾಮಧೇಯಸ್ಯ. ಅಲ್ಲಲ್ಲ ಸಿಂಧು ಭೈರವಿ. ಸಿಂಧು ಭೈರವಿ ನಾಮಧೇಯಸ್ಯ. ಭವಾನಿ. ಭವಾನಿ ನಾಮ್ಯಹಂ. ಸಕುಟುಂಬ ಸಮೇತ ಆಯುರಾರೋಗ್ಯ ಪ್ರಾಪ್ತಿರಸ್ತು. ಏನ್ ತಾಯಿ ನಿನ್ ಲೀಲೆ. ಆಡ್ಸಿ ತೂಗಿ ಹುರುಳಿಸಿದ್ರು ನೀನು ನಮ್ಮ ಕೈ ಹಿಡ್ದಿರೋವರೆಗೂ ನಾವು ಬೀಳೋ ಮಾತೇ ಇಲ್ಲ ಅಮ್ಮ. ಅವ್ರ ನೆರಳಾಗಿ ನಿಂತು ಕಾಪಾಡು ತಾಯಿ, ಕಾಪಾಡು. ತಗೊಳ್ಳಿ, ಒಳ್ಳೇದಾಗ್ಲಿ. ಏಯ್ ಅಕ್ಕ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ನಾನೇನು ಮಾಡಿಲ್ಲ ಅಕ್ಕ, ಇವನ್ ಸುಳ್ಗಾರ. ಅಮ್ಮ, ಇವನ್ ಮಾತನ್ನ ನೀವ್ ಯಾರು ನಂಬೇಡಿ. ಯಾರು ನಂಬೇಡಿ. ನಾನ್ ಸುಳ್ಳು ಹೇಳ್ತಿದ್ದೀನಂತೆ, ನಾನ್ ಸುಳ್ಗಾರ. ಹೌದು 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 ಹೌದು. ಹಾ, ನೆನ್ಪಿದ್ಯಾ ಸರ್, ಅವತ್ತು ನೀವು ಸಾಕ್ಷಿ ಮುಚ್ಚಕಕ್ಕೆ ನನಗ್ ದುಡ್ಡು ಕೊಟ್ಟಿದ್ನಾ? ಸೊನಾಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಆ ವಿಡಿಯೋ ರೆಕಾರ್ಡಿಂಗು ನನ್ನ ಹತ್ರ ಇದೆ. ಈ ವಿಡಿಯೋನ ನೀವೆಲ್ಲ ನೋಡಾದ್ಮೇಲೆ ನಂಬೇಕೋ ಬಿಡ್ಬೇಕೋ ಅಂತ ನೀವೇ ಡಿಸೈಡ್ ಮಾಡಿ. ಸರ್,